ಅಲ್ಲೇ ಏನ್ ಕಾಲ ಬಂತ್ರಿ, ತಪ್ಪು ಮಾಡಿದ್ರೆ ತಾತಮ್ಮ ಕಣ್ಕುಕ್ತಾನೆ ಅಂತ ನಮ್ಮರೆಲ್ಲ ಬೈತಾ ಇದ್ರು. ದೊಡ್ಡರು ಕೂಡ ಅಷ್ಟೇಯ, ದೇವ್ರು ನೋಡ್ತಾ ಇರ್ತಾನೆ, ಏನ್ ತಪ್ಪು ಮಾಡಿದ್ರು ಶಿಕ್ಷೆನ ಕೊಡ್ತಾನೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಇಲ್ಲೊಬ್ಬ ಕಿಲಾಡಿ ರಸ್ತೆನಲ್ಲಿ ಗಾಡಿ ತಳ್ಕೊಂಬತ್ತಾವನಲ್ಲ, ನೋಡ್ತಾ ಇದ್ದೀರಾ? ಟೋಪಿ ಗಿಪ್ಪಿ ಹಾಕೊಂಡವನೆ, ಟಿ ಶರ್ಟ್ ಹಾಕೊಂಡವನೆ, ಎಲ್ಲ ಬ್ರ್ಯಾಂಡೆಡ್ ಹಾಕಿರೋದು ಇವನು. ನೋಡ್ರಿ, ಈ ತರ ಬರೋ ಅಂತ ಇವನು ಸಿಕ್ಕಾಪಟ್ಟೆ ಏರಿಯಾಗಳಲ್ಲಿ ರೌಂಡ್ಸ್ ಆಗ್ತಾ ಇರ್ತಾನೆ. ಈ ದೇವಸ್ಥಾನಗಳನ್ನ ಕಟ್ಟಿರ್ತಾರೆ ಏರಿಯಾದಾಗೆ, ಏರಿಯಾಕ್ಕೆ ಒಳ್ಳೇದು ಮಾಡಪ್ಪ ಭಗವಂತ ಅಂತ ಹೇಳಿ. ಆಮೇಲೆ ಅಲ್ಲೇ ಸುತ್ತಮುತ್ತ ಇರೋರೆಲ್ಲ ದುಡ್ಡು ಕಾಸು ಹಾಕ್ಬಿಟ್ಟು ದೇವ್ರಿಗೆ ಒಂಚೂರು ಒಡವೆನೂ ಮಾಡಿಸಿರ್ತಾರೆ. ಈಗಿನ ಕಾಲದ ಕಳ್ಳರು ರಸ್ತೆಯಲ್ಲಿ ಚೈನ್ ಸ್ನ್ಯಾಚ್ ಮಾಡೋದು ಮಾಡಿ ನೋಡಿದಿವಿ. ಈ ನನ್ನ ಮಗ ಯಾರೋ ದೇವ್ರದೇ ಚೈನ್ ಸ್ನ್ಯಾಚಿಂಗ್ ಮಾಡ್ಬಿಟ್ಟವನಲ್ರಿ. ಹೌದು, ದೇವಸ್ಥಾನಕ್ಕೆ ಹೋಗೋ ಅಂತ ಇವನು ಅಲ್ಲೇ ಕಳ್ತನ ಮಾಡಿದಾನೆ ಅಂದಾಗೆ ಇವನು ಕಿಲಾಡಿ ಕಳ್ಳನೇ ಅಂದ್ರೆ ಡೌಟೇ ಇಲ್ಲ. ಅಂದಂಗೆ ನೀವೀಗ ನೋಡ್ತಾ ಇರ್ಬೋದು. ಅಂದಂಗೆ ಅಲ್ಲಿ CCTV ಕೂಡ ಐತೆ, DVR ಕೂಡ ಐತೆ, ಟಿವಿನೂ ಐತೆ. ಎಲ್ಲ ಅಲ್ಲೇ ಇದ್ರು ಕೂಡ ಸಲೀಸಾಗಿ ಟೋಪಿ ಹಾಕೊಂಡು ಒಳಗೆ ಬರೋ ಇವನು ಶಿಸ್ತಾಗಿ ಬಂದ್ಬಿಟ್ಟು ಆ ಉಂಡಿ ಇತ್ತಲ್ಲ ದೇವ್ರ ಮುಂದ್ಗಡೆ, ಉಂಡಿನೇ ಹೊತ್ಕೊಂಡು ಹೋಗ್ಬಿಡ್ತಾನಲ್ರಿ ಇವನಿಂತ ಕಿಲಾಡಿ ಕಳ್ಳನ್ರಿ. ನೋಡ್ರಿ ಇನ್ನೊಂದ್ಸರಿ ನೋಡ್ರಿ ಎಷ್ಟು ನೀಟಾಗಿ ಎತ್ಕೊಂಡು ಹೊರಟೇ ಹೋದ. ಆಮೇಲೆ ಉಂಡಿ ತಗೊಂಡೋಗಿ ಹೊರಗಿಟ್ಟು ಸುಮ್ಮನೆ ಆಗ್ತಾನ? ಖಂಡಿತ ಇಲ್ಲ. ಗರ್ಭಗುಡಿ ಒಳಗೆ ಹೋಗ್ತಾನೆ. ತಾಯಿ ನಮ್ಮವ್ವ ಕಾಪಾಡವ್ವ ಅಂತ ಹೇಳಿದ್ದೇನೆ. ದೇವ್ರ ಮೈ ಮೇಲೆ ಇದ್ದಂತಹ ಒಂದು ಚಿನ್ನದ ಸರನು ಎಗರಿಸ್ಕೊಂಡು ರಪ್ಪ ಅಂತ ಹೊರಗಡೆ ಹೊರಟೋಗದ. ಏನ್ ನನ್ ಮಗನಪ್ಪ? ಇಲ್ಲಿ ನೋಡ್ರಿ ಪಾಪ ದೇವರು ಮೂಕ ಪ್ರೇಕ್ಷಕರಾಗಿ ಕೂತವ್ರೆ. ದೇವ್ರ ಶಿಕ್ಷೆ ಕೊಡ್ತಾನೆ ಅಂತ ಇದ್ರು. ಈಗ ದೇವ್ರಿಗೂ ಕಂಟಕ ತಪ್ಪಿದ್ದಲ್ಲ, ದೇವಸ್ಥಾನದ ಒಳಗೆ ಬರ್ತಾನೆ. ಈಗ ಒಳಗಡೆ ಇರೋ CCTV ದೃಶ್ಯ ತೋರಿಸ್ತಾ ಇದೆ ನೋಡ್ರಿ. ಗರ್ಭಗುಡಿ ಒಳಗೆ ಬಿಲಾಸಾಗಿ ಹೋಗ್ತಾನೆ, ಕೈ ಮುಗಿದ್ಬಿಟ್ಟು ಶಿಸ್ತಾಗಿ ದೇವ್ರ ಮೈ ಮೇಲೆ ಒಂದು ಚಿನ್ನದ ಸರ ಇತ್ತಂತೆ, ಆ ಚಿನ್ನದ ಸರ ಎಗರಿಸ್ಕೊಂಡು ರಪ್ಪ ಅಂತ ಮಾಯ ಆಗಿದ್ದಾನೆ. ಈಗ ಸದ್ಯ ಚಿನ್ನದ ಸರ ಕದ್ದಿರೋದು ಬೆಳಗ್ಗೆ ಬಂದು CCTV ದೃಶ್ಯಗಳನ್ನು ನೋಡಿದ್ಮೇಲೆ ಗೊತ್ತಾಯ್ತೆ ಚಿನ್ನದ ಸರ ಕಾಣೆ ಆಗೈತೆ, ಯಾರು ಬಂದಿದ್ರು ಅಂತ. ಅಷ್ಟು ಸಾಲದು ಅಂತ ಅಲ್ಲಿ ಇಲ್ಲಿ ಇಣಕಿ ನೋಡ್ಕೊಂಡು ಮತ್ತಿರ್ಗ ದೇವ್ರಿಗೂ ಕೈ ಮುಗಿದ್ಬಿಟ್ಟು ಅಲ್ಲೇ ದೇವ್ರ ಮೈ ಮೇಲೆ ಇದ್ದಂತ ಒಡವೆನ ಒತ್ಕೊಂಡು ಸಿಸ್ಟರ್ ಜಾಬ್ಗೆ ಹಾಕೊಂಡು ಹೊರಟೇ ಹೋದ. ಈಗ ಪೊಲೀಸ್ನವ್ರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡವ್ರೆ. ತಾಯಿ ನಮ್ಮವ್ವ ಕಳ್ಳನ ಹಿಡಿಯಕ್ಕೆ ಸಹಾಯ ಮಾಡುವಂತ ಬೇಡ್ಕೊಂಡು ಕೂತವ್ರಂತೆ. ಇನ್ನೂ ಕಳ್ಳ ಸಿಕ್ಕಿಲ್ಲ.